ಕೆಜಿಎಫ್‌ನ ರಾಬರ್ಟ್ಸನ್ ಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು 100 ವರ್ಷದ ಇತಿಹಾಸವನ್ನು ಹೊಂದಿದೆ. ಈ ದೇವಾಲಯವು ಅದ್ಭುತವಾದ ಗರ್ಭಗೃಹ, ಅರ್ಧಮಂಟಪ, ಪ್ರತಿಯೊಂದು ಸಂಕೀರ್ಣವಾದ ಕೆತ್ತನೆಗಳು, ಚೌಕಾಕಾರದ ಗರ್ಭಗುಡಿ ಇದ್ದು, ಶಂಕು, ಚಕ್ರ, ಗದಾ ಮತ್ತು ಹಸ್ತದೊಂದಿಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಸುಂದರವಾದ ಕಲಾಕೃತಿಯನ್ನು ಅಲಂಕರಿಸಲ್ಪಟ್ಟಿದೆ. ಈ ದೇವಾಲಯದ ನಿಜವಾದ ಆಕರ್ಷಣೆಯನ್ನು ವಾರ್ಷಿಕವಾಗಿ ಫಾಲ್ಗುಣ ಪೌರ್ಣಮಿಯಂದು ನಡೆಯುವ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಜಾತ್ರೆಯ ಸಮಯದಲ್ಲಿ ನೋಡಬಹುದು. ಈ ಉತ್ಸವದಲ್ಲಿ ಸಿಂಹವಾಹನ, ಗಜವಾಹನ, ಅಶ್ವವಾಹನ ಉತ್ಸವಗಳು ಮತ್ತು ಕಾರ್ಯಕ್ರಮದ ಪ್ರಮುಖವಾದ ಪುಷ್ಪಪಲ್ಲಕ್ಕಿ ಸಮಾರಂಭವನ್ನು ವೀಕ್ಷಿಸಲು ಭಕ್ತಾದಿಗಳು ದೂರದಿಂದ ಬರುತ್ತಿರುತ್ತಾರೆ. ಈ ದೇವಾಲಯವು ಜಾತ್ರೆಯ ಸಮಯದಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಹೆಚ್ಚಿಸಲು ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಇಲ್ಲಿ ಪ್ರತಿ ಶನಿವಾರದಂದು ವಿಶೇಷ ಪೂಜೆ ಇರುತ್ತದೆ. ಇಲ್ಲಿನ ಪೂಜೆಯ ಸಮಯ ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮತ್ತು ಸಾಯಂಕಾಲ 5ರಿಂದ 7 ಗಂಟೆವರೆಗೆ. ಇಲ್ಲಿ ಸ್ವಾಮಿಯನ್ನು ಪ್ರತಿ ದಿವಸ ಅಭಿಷೇಕ ಮಾಡಿ ಹೂವಿನಿಂದ ಅಲಂಕರಿಸಲ್ಪಡುತ್ತದೆ. ಇಲ್ಲಿ ಅಲಂಕರಿಸಲ್ಪಟ್ಟ ದೇವರನ್ನು ನೋಡಲು 2 ಕಣ್ಣು ಸಾಲದು, ಅಷ್ಟೊಂದು ಚೆನ್ನಾಗಿರುತ್ತೆ. ನವದಂಪತಿಗಳ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದರ್ಶನ ಪಡೆಯಲು ಭಕ್ತಾದಿಗಳು ಬಹುದೂರದಿಂದ ಬರುತ್ತಿರುತ್ತಾರೆ. ಕೆಜಿಎಫ್‌ನಲ್ಲಿ ದೊಡ್ಡದಾದ ವೆಂಕಟರಮಣ ಸ್ವಾಮಿ ದೇವಸ್ಥಾನವೆಂದರೆ ಇದೆ. ಇಲ್ಲಿನ ವಾತಾವರಣ, ಗೋಪುರದ ಮೇಲೆ ಇರುವಂತಹ ವಿಗ್ರಹಗಳು ಹಾಗೂ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಮರಗಳು, ಇಲ್ಲಿನ ಧ್ವಜಸ್ತಂಭ ನೋಡಲು ತುಂಬ ಅದ್ಭುತವಾಗಿದೆ. ಈ ದೇವಸ್ಥಾನದ ಎಡಭಾಗದಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಮಂಟಪವಿದೆ. ಬೃಹತ್ ಆಕಾರದ ಆಲದ ಮರ ಮತ್ತು ಬೇವಿನ ಮರಗಳ ನಡುವೆ ನಾಗರ ಬಂಡೆಗಳಿವೆ. ಇದರ ಪಕ್ಕದಲ್ಲಿಯೇ ವೇಣುಗೋಪಾಲ ಸ್ವಾಮಿಯ ಚಿಕ್ಕದಾದ ಮೂರ್ತಿಯನ್ನು ನಾವು ವೀಕ್ಷಿಸಬಹುದು. ಹಾಗೆಯೇ ಶ್ರೀ ದಂಪತಿಗಳ ಸಮೇತವಾಗಿ ನವಗ್ರಹಗಳ ದೇವಾಲಯವಿದೆ. ಈ ದೇವಾಲಯದಲ್ಲಿ 3 ಹಾಗೂ 9 ಪ್ರದಕ್ಷಿಣೆ ಹಾಕಿ ನಾವು ಭಕ್ತಿಯಿಂದ ದೇವರನ್ನು ಬೇಡಿಕೊಂಡರೆ ಖಂಡಿತ ನಾವು ಅಂದುಕೊಂಡಿದ್ದು ಕೋರಿಕೆ ಈಡೇರುತ್ತದೆ. ದೇವಸ್ಥಾನದ ಎದುರಿಗೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.